ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಚಿನ್ನದ ದರ ಈಗ ಏರಿಕೆಯಾಗ್ತಾ ಇದೆ. ಅದರಲ್ಲೂ ಫೆಬ್ರವರಿ 10ರಂದು 10 ಗ್ರಾಂ ಚಿನ್ನದ ದರ ಬರೋಬ್ಬರಿ 2400 ರೂಪಾಯಿ ಏರಿಕೆಯಾಗಿದೆ. ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅವರ ಒಂದೊಂದು ನಿರ್ಧಾರದ ಬಳಿಕ ಚಿನ್ನದ ದರ ಈಗ ಭಾರಿ ಏರಿಕೆಯಾಗ್ತಾ ಇದೆ. ಹೀಗಾಗಿ ಚಿನ್ನದ ದರ ಏರಿಕೆಯಾಗ್ತಾ ಇರೋದು ಯಾಕೆ? ಟ್ರಂಪ್ ಅವರ ಯಾವ ನಿರ್ಧಾರದಿಂದ ಚಿನ್ನದ ದರ ಏರಿಕೆಯಾಗಿದೆ? ಮುಂದಿನ ದಿನಗಳಲ್ಲಿ ಚಿನ್ನದ ದರ ಇಳಿಕೆಯಾಗುತ್ತಾ? ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನು ಇಲ್ಲಿ ಮಾಡ್ತೀನಿ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅಮೆರಿಕಕ್ಕೆ ಮರಳಿ ಗತವೈಭವವನ್ನು ತಂದು ಕೊಡ್ತೀನಿ ಅಂತ ಪಣವನ್ನು ತೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಮಹತ್ವದ ನಿರ್ಧಾರಗಳೇ ಸಹಿ ಹಾಕ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಹಾಕ್ತಾ ಇದ್ದಂತೆ ಸ್ಟಾಕ್ ಮಾರ್ಕೆಟ್ಗಳೆಲ್ಲ ಪತನಗೊಳ್ತಾ ಇದ್ದು ಹೂಡಿಕೆದಾರರು ಈಗ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ಅಮೆರಿಕಕ್ಕೆ ಆಮದಾಗುವ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳ ಮೇಲೆ 25% ತೆರಿಗೆಯನ್ನು ವಿಧಿಸುವುದಾಗಿ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಇಂದು ಎಲ್ಲ ಕೈಗಾರಿಕೆಗಳಿಗೆ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಬೇಕೇ ಬೇಕು. ಟ್ರಂಪ್ ಅವರ ಈ ನಿರ್ಧಾರ ಪ್ರಕಟವಾದ ಬೆನ್ನಲ್ಲೇ ಹೂಡಿಕೆದಾರರು ಭಾರಿ ಪ್ರಮಾಣದಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇರುವ ಕಾರಣ ಚಿನ್ನದ ಬೆಲೆ ದಿಢೀರಾಗಿ ಏರಿಕೆಯಾಗಿದೆ. ಚಿನ್ನದ ಬೆಲೆ ಯಾಕೆ ಏರಿಕೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿರ್ಬೋದು. ಒಂದು ವಸ್ತುವಿನ ಸಪ್ಲೈ ಜಾಸ್ತಿ ಇದ್ದು ಡಿಮಾಂಡ್ ಕಡಿಮೆ ಇದ್ದರೆ ಆ ವಸ್ತುವಿನ ಬೆಲೆ ಕಡಿಮೆ ಆಗುತ್ತೆ. ಆದರೆ ಒಂದು ವಸ್ತುವಿನ ಸಪ್ಲೈ ಕಡಿಮೆ ಇದ್ದು ಡಿಮಾಂಡ್ ಜಾಸ್ತಿ ಇದ್ದರೆ ಆ ವಸ್ತುವಿನ ಬೆಲೆ ಆಟೋಮ್ಯಾಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಈ ಕಾರಣಕ್ಕಾಗಿ ಚಿನ್ನದ ಬೆಲೆ ಈಗ ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಇಡೀ ವಿಶ್ವದಲ್ಲಿ ಚಿನ್ನದ ಲಭ್ಯತೆ ಬಹಳ ಕಡಿಮೆ ಇದೆ. ಕಲ್ಲಿದ್ದಲು, ಬಾಕ್ಸೈಟ್ ಇತ್ಯಾದಿ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನದ ಗಣಿಗಾರಿಕೆ ಇಲ್ಲ. ಕೆಲ ದೇಶಗಳಲ್ಲಿ ಮಾತ್ರ ಚಿನ್ನದ ನಿಕ್ಷೇಪ ಇದೆ. ಬೇಡಿಕೆ ಜಾಸ್ತಿ ಇದ್ದು ಪೂರೈಕೆ ಕಡಿಮೆ ಇದೆ. ಈ ಕಾರಣಕ್ಕಾಗಿ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ. ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ಎಲ್ಲ ವಸ್ತುಗಳು ಅಮೆರಿಕದಲ್ಲಿ ಉತ್ಪಾದನೆ ಆಗಬೇಕು, ವಿದೇಶಿ ಹೂಡಿಕೆಗಳು ಅಮೆರಿಕಕ್ಕೆ ಬರಬೇಕು, ಅಮೆರಿಕದ ಜನರಿಗೆ ಉದ್ಯೋಗ ಸಿಗಬೇಕು ಅಂತ ಪಣವನ್ನು ತೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಒಂದೊಂದೇ ಎಕ್ಸಿಕ್ಯೂಟಿವ್ ಆರ್ಡ್ರಿಗೆ ಸಹಿ ಹಾಕ್ತಾ ಇದ್ದಾರೆ. ಈ ಸಹಿ ಹಾಕ್ತಾ ಇದ್ದಂತೆ ಡಾಲರ್ ಮೌಲ್ಯ ಏರಿಕೆ ಆಗ್ತಿದ್ದು ಭಾರತದ ರೂಪಾಯಿ ಸೇರಿದಂತೆ ವಿಶ್ವದ ಎಲ್ಲ ಕರೆನ್ಸಿಗಳ ಮೌಲ್ಯ ಕಡಿಮೆ ಆಗ್ತಾ ಇದೆ. ಡಾಲರ್ ಮೌಲ್ಯ ಏರಿಕೆಯಾದರೆ ವಿದೇಶದಿಂದ ಆಮದಾಗುವ ವಸ್ತುಗಳ ಬೆಲೆ ಸಹ ಏರಿಕೆಯಾಗುತ್ತೆ. ಈ ಕಾರಣಕ್ಕಾಗಿ ಚಿನ್ನದ ಬೆಲೆ ಭಾರತದಲ್ಲಿ ನಿರಂತರವಾಗಿ ಈಗ ಏರಿಕೆಯಾಗ್ತಾನೇ ಇದೆ. ಚಿನ್ನದ ಮೇಲೆ ಈಗ ಜನರು ಮಾತ್ರ ಹೂಡಿಕೆ ಮಾಡ್ತಾ ಇಲ್ಲ, ದೇಶಗಳು ಸಹ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ವಿಶ್ವದ ಹಲವು ರಾಷ್ಟ್ರಗಳು ಚಿನ್ನವನ್ನು ಖರೀದಿಸಲು ಆರಂಭಿಸಿವೆ. ಚಿನ್ನ ಖರೀದಿಸಲು ಯಾಕೆ ಅನ್ನುವುದಕ್ಕೆ 2 ಕಾರಣಗಳನ್ನು ನೀಡಬಹುದು. ಒಂದು, ಅಫ್ಘಾನಿಸ್ತಾನದ ಮೇಲೆ ತಾಲಿಬಾನ್ ಆಕ್ರಮಣ ಮಾಡಿದ್ದು. 2ನೇದು, ರಷ್ಯಾ ಉಕ್ರೇನ್ ಯುದ್ಧ. ಅಧಿಕಾರದಲ್ಲಿದ್ದ ಪ್ರಜಾಪ್ರಭುತ್ವ ಸರ್ಕಾರವನ್ನು ಉರುಳಿಸಿ ತಾಲಿಬಾನ್ ಉಗ್ರರು ದೇಶದ ಚುಕ್ಕಾಣಿ ಹಿಡಿದಿದ್ದಕ್ಕೆ ಅಮೆರಿಕ ಅಫ್ಘಾನಿಸ್ತಾನ ಹೊಂದಿದ ಡಾಲರ್ ಮೀಸಲು ನಿಧಿಯನ್ನು ನಿರ್ಬಂಧಿಸಿತ್ತು. ಇನ್ನೊಂದು ಕಡೆ ಉಕ್ರೇನ್ನ ಮೇಲೆ ದಾಳಿ ಮಾಡಿದ್ದಕ್ಕೆ ರಷ್ಯಾದ ಬ್ಯಾಂಕ್ ಖಾತೆಗಳನ್ನು ಮುಟ್ಟುಗೋಲು ಹಾಕಿತ್ತು. ಸ್ವಿಫ್ಟ್ ನೆಟ್ವರ್ಕ್ನಿಂದ ರಷ್ಯಾವನ್ನು ಹೊರಗಡೆ ಇಟ್ಟಿತ್ತು. ಈ ಹಿಂದೆಯೂ ಅಮೆರಿಕ ಬಡ ರಾಷ್ಟ್ರಗಳನ್ನು ಇದೇ ರೀತಿ ಬೆದರಿಸಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿತ್ತು. ಯಾವಾಗ ರಷ್ಯಾದ ಖಾತೆಗಳನ್ನೆಲ್ಲ ಫ್ರೀಸ್ ಮಾಡಿತು ಆಗ ಹಲವು ರಾಷ್ಟ್ರಗಳಿಗೆ ಆತಂಕ ಎದುರಾಯಿತು. ಅಮೆರಿಕದ ನಿರ್ಧಾರವನ್ನು ಮುಂದೊಂದು ದಿನ ನಾವು ವಿರೋಧಿಸಿದರೆ ನಮ್ಮ ಖಾತೆಗಳನ್ನು ಸಹ ಅಮೆರಿಕ ನಿರ್ಬಂಧಿಸಬಹುದು ಎಂಬ ಆತಂಕ ಎದುರಾಯಿತು. ಈ ಕಾರಣಕ್ಕಾಗಿ ಈಗ ವಿಶ್ವದ ಹಲವು ರಾಷ್ಟ್ರಗಳು ತನ್ನಲ್ಲಿರುವ ಮೀಸಲು ಚಿನ್ನದ ಪ್ರಮಾಣವನ್ನು ಹೆಚ್ಚಿಸಲು ಆರಂಭಿಸಿದೆ. ಈ ಕಾರಣಕ್ಕಾಗಿ ಈಗ ಚಿನ್ನವನ್ನು ಭಾರಿ ಪ್ರಮಾಣದಲ್ಲಿ ಹಲವು ರಾಷ್ಟ್ರಗಳು ಖರೀದಿಸಲು ಆರಂಭಿಸಿವೆ. ಭಾರತದಲ್ಲಿ ಚಿನ್ನದ ಮೇಲೆ ಹೂಡಿಕೆ ಅಂದರೆ ಮೊದಲಿನಿಂದಲೂ ಬಹಳ ಇಷ್ಟ. ಅದರಲ್ಲೂ ಹಬ್ಬ ಹರಿದಿನಗಳು ಬಂದರೆ ಭಾರಿ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸಲಾಗುತ್ತೆ. ಈ ಕಾರಣ ಭಾರತದಲ್ಲಿ ಎಲ್ಲರ ಮನೆಗಳಲ್ಲಿರುವ ಚಿನ್ನ ಸೇರಿಸಿದರೆ ಬರೋಬ್ಬರಿ 25,000 ಟನ್ ಇದೆಯಂತೆ. ಇದು ನಾನು ಹೇಳ್ತಾ ಇರುವ ಲೆಕ್ಕ ಅಲ್ಲ, ಈ ಲೆಕ್ಕವನ್ನು ನೀಡಿರುವುದು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್. ಖಾಸಗಿಯಾಗಿ ಯಾರ ಬಳಿಯೂ ಇಷ್ಟೊಂದು ಚಿನ್ನ ಯಾವ ದೇಶದಲ್ಲಿಯೂ ಸಹ ಇಲ್ಲ. 33 ವರ್ಷದ ಬಳಿಕ ಇಂಗ್ಲೆಂಡ್ನಲ್ಲಿಟ್ಟಿದ್ದಂಥ 1 ಲಕ್ಷ kg ಚಿನ್ನವನ್ನು RBI ಮರಳಿ ಭಾರತಕ್ಕೆ ತಂದಿದೆ. ತಂದ ಚಿನ್ನವನ್ನು RBIಯ ಮುಂಬೈ ಮತ್ತು ನಾಗ್ಪುರದ ಕಚೇರಿಯಲ್ಲಿ ಸಂಗ್ರಹಿಸಿ ಇಡಲಾಗಿದೆ. 2024ರ ಕ್ಯಾಲೆಂಡರ್ ವರ್ಷದಲ್ಲಿ RBI 72.6 ಟನ್ ಚಿನ್ನವನ್ನು ಖರೀದಿ ಮಾಡಿದೆ. RBI ಬಳಿ ಸದ್ಯ 876 ಟನ್ ಚಿನ್ನ ಇದೆ.
ಈ ಚಿನ್ನದ ಒಟ್ಟು ಮೌಲ್ಯ $66 ಬಿಲಿಯನ್. 2023 ಡಿಸೆಂಬರ್ನಲ್ಲಿ $48 ಬಿಲಿಯನ್ ಮೊತ್ತದ 803 ಟನ್ ಚಿನ್ನ RBI ಬಳಿ ಇತ್ತು. ಅತಿ ಹೆಚ್ಚು ಚಿನ್ನದ ಮೀಸಲಿರುವ ದೇಶಗಳ ಪೈಕಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ ಭಾರತ 9ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಹಬ್ಬ ಹರಿದಿನ ಬಂದಾಗ ಚಿನ್ನವನ್ನು ಖರೀದಿಸುವುದು ಹೊಸದೇನಲ್ಲ. ಆದರೆ ಈಗ ಚೀನಿಯರು ಭಾರೀ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸ್ತಾ ಇದ್ದಾರೆ. ಚೀನಿಯರು ಚಿನ್ನ ಖರೀದಿಸುವುದಕ್ಕೂ ಕಾರಣ ಇದೆ. ಚೀನಿಯರು ಈ ಹಿಂದೆ ಸ್ಟಾಕ್ ಮಾರ್ಕೆಟ್ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಭಾರೀ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡ್ತಾಯಿದ್ರು. ಆದರೆ ಈಗ ಚೀನಾದ ಆರ್ಥಿಕತೆ ಕುಸಿತಾ ಇದೆ. ಇದರಿಂದಾಗಿ ಸ್ಟಾಕ್ ಮಾರ್ಕೆಟ್ ಮತ್ತು ರಿಯಲ್ ಎಸ್ಟೇಟ್ ಸಹ ಕುಸಿತಾ ಇದೆ. ಈ ಕಾರಣಕ್ಕಾಗಿ ಈಗ ಚೀನಿಯರು ಭಾರೀ ಪ್ರಮಾಣದಲ್ಲಿ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈಗ ಚಿನ್ನದ ದರ ವಿಶ್ವದೆಲ್ಲೆಡೆ ಏರಿಕೆಯಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಚಿನ್ನದ ದರ ಕಡಿಮೆಯಾಗುವುದು ಅನುಮಾನ. ವರ್ಷದಿಂದ ವರ್ಷಕ್ಕೆ ಚಿನ್ನದ ಸ್ಮಗ್ಲಿಂಗ್ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಚಿನ್ನ ಮತ್ತು ಬೆಳ್ಳಿಯ ಕಸ್ಟಮ್ ಡ್ಯೂಟಿಯನ್ನು ಇಳಿಕೆ ಸಹ ಮಾಡಿತ್ತು. ಹೀಗಿದ್ದರೂ ದರ ಏರುತ್ತಲೇ ಇದೆ. ದರ ಏರಿಕೆಗೆ ಕಾರಣ ಭಾರತದಲ್ಲಿ ಚಿನ್ನವನ್ನು ಕೇವಲ ಆಭರಣ ಖರೀದಿಯಾಗಿ ನೋಡ್ತಾ ಇಲ್ಲ. ಇದನ್ನು ಹೂಡಿಕೆಯ ಭಾಗವಾಗಿ ಹಲವಾರು ಮಂದಿ ಪರಿಗಣನೆ ಮಾಡಿದ್ದಾರೆ. ಮದುವೆ ಇತ್ಯಾದಿ ಶುಭ ಸಂದರ್ಭದಲ್ಲಿ ಚಿನ್ನವನ್ನು ಖರೀದಿ ಮಾಡಲಾಗುತ್ತೆ. ವರ್ಷದಿಂದ ವರ್ಷಕ್ಕೆ ಚಿನ್ನವನ್ನು ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಚಿನ್ನದ ದರ ಏರಿಕೆ ಆಗುತ್ತಲೇ ಇದೆ. ಧನ್ಯವಾದಗಳು.